ಅತ್ತೆನೂ ಇಲ್ಲೇ ಐತೆ. ಇರ್ರಿ ಅಂತ ಹೇಳಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತೀರ. ನೀವಂತೂ ಇರೋದೇ ಇಲ್ಲ. ನಾನು ಇಲ್ಲಿರೋದೇ ಆಯಿತು. ನನಗೆ ಏನು ಬೆಲೆ ಐತೆ ಅಂತ ಹೇಳಿ ಇಲ್ಲಿರೋಣ ಹೇಳು. ಹಾಂ, ನನ್ನ ಜಾಸ್ತಿ ಬಂದರೆ ಯಾರು ಮಾತಾಡ್ಸೋದಿಲ್ಲ. ಮೊನ್ನೆ ಬತ್ತಾನೇ ಇದ್ದೀನಿ, ನಿಮ್ಮ ಅಪ್ಪಾಜಿ ಇಲ್ಲೇ ಕೂತ್ಕೊಂಡೈತೆ, ಮಾತಾಡ್ಸಂಗೆ ಇಲ್ಲ ನನಗೆ. ಬಿಡು ಬತ್ತಾನೆ ಹೋಗ್ತಾನೆ ಅಂತ. ನಿಮ್ಮ ಅಮ್ಮನೂ ಇಲ್ಲೇ ಐತೆ, ಮಾತಾಡ್ಸಂಗೆ ಇಲ್ಲ. ಯಾವಾಗ ಬಂದಪ್ಪ, ಏನಪ್ಪ ಊಟ ಮಾಡು, ಬತ್ತಾ ಇದ್ದೀನಿ, ಸುಮ್ಮನೆ ಇದ್ದಾರೆ ಇಬ್ರು. ಹಾಂ, ಮಾತಾಡಿಸ್ಲೇ ಇಲ್ಲ. ಬೆಲೆ ಇಲ್ಲದ ಜಾಗದಾಗೆ ನಾನೊಂದು ಕ್ಷಣನೂ ಇರೋದಿಲ್ಲ. ಬಾ ಹೋಗೋಣ. ನೀನು ಅಲ್ಲೇ ಇರೋದಾದರೆ ಇರೋ, ಅಮ್ಮನೇ ಮಾಡುತ್ತೆ ಬಾಣ್ತಾನ. ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ್ರಿ. ಅವ್ರು ಯಾವತ್ತೂ ಯಾರಿಗೂ ಬೆಲೆ ಕೊಡ್ದಂಗಂತೂ ಇರಲ್ಲ, ಮಾತಾಡಿಸ್ತಾರೆ. ಎಲ್ಲ ಅವ್ರು ಯಾವುದೋ ಟೆನ್ಷನ್ ಆಗಿದ್ರೇನೋ, ಅದಕ್ಕೆ ಕೆಲ್ಸಕ್ಕೆ ಬೇರೆ ಯಾರೂ ಬರೋದಿಲ್ಲ ಅನ್ನೋ ಒಂದು ಟೆನ್ಷನಲ್ಲಿದ್ದಾರೆ, ಅದಕ್ಕೆ ಮಾತಾಡ್ಸಿಲ್ಲ. ಹೇಳ್ತಾರಲ್ಲ, ಜಾಸ್ತಿ ದಿನ ಬಂದರೆ ಮನೆಯೊಳಗೆ ಬೆಲೆ ಕೊಡೋದಿಲ್ಲ, ಅಪರೂಪಕ್ಕೆ ಬಾ ಒಂಥರ ಏನೋ ಮಾತಾಡ್ಸೋದು ಅದು ಮಾಡ್ತಾರೆ. ಜಾಸ್ತಿ ಬಂದರೆ ಯಾರೂ ಬೆಲೆ ಕೊಡೋದಿಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಮಾಡ್ಕೊಂಡು ತಿಂತೀನಿ, ಅಲ್ಲೇ ಹೋಗ್ತೀನಿ. ಬರೋದಾದರೆ ಬಾ ಅಷ್ಟೇ, ಸುಮ್ಮನೆ. ಬರೋದಾದ್ರೆ ಬಾ ಅಂತ ಹೇಳ್ತೀಯಪ್ಪ, ಸುಮ್ಮನತ್ಲಾಗಿದ್ರೆ ಬೇಡ ಅನ್ನುತ್ತೆ. ನೀನಂತೂ ಏನೇನೋ ಲೆಕ್ಕ ಹಾಕ್ತೀಯ ಕಣ್ ಪ್ರವಿ ಅವರೇ. ಒಂದಿಷ್ಟಿಷ್ಟಕ್ಕೂ ಲೆಕ್ಕ ಹಾಕ್ತೀರಾ ನೀವಂತೂ. ನನಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಒಂದಿಷ್ಟಿಷ್ಟಕ್ಕೂ ಲೆಕ್ಕ ಹಾಕಿದ್ರೆ ಹೆಂಗೆ ನೀವು? ನನಗೆ ಇಲ್ಲಿರೋದಕ್ಕಾಗೋದಿಲ್ಲ. ಇಲ್ಲಿದ್ದರೆ ನನಗೇನೋ ಒಂಥರ, ನಮ್ಮ ಮನೇಲಿ ನಾನು ಇರಲೇಬೇಕು. ಅಲ್ಲಿದ್ರೇ ನನಗೆ ಒಂಥರ ಚೆನ್ನಾಗಿರೋದು. ಇಲ್ಲಿದ್ದುಬಿಟ್ರೆ ಏನೋ ಏನೋ ಕಳ್ಕೊಳಂಗಾಗುತ್ತೆ. ಎಲ್ಲೋಗೋ ಬಂದಿದ್ದೀನಿ ಅನ್ನಿಸ್ತೈತೆ. ಇಲ್ಲಿಗೆ ಬಂದರೆ ಹೋಗ್ತೀನಿ ನಾನು. ನೋಡಿ, ನಾನು ಇಷ್ಟೊಂದು ಕೇಳ್ಕೊಂಡ್ರು ನೀವು ಇರೋದಿಲ್ವಲ್ಲ. ನಾನು ಕೇಳ್ಕೊಳ್ತಾ ಇದ್ದೀನಿ, ಇರ್ರಿ ಇರ್ರಿ, ಇವತ್ತು ಯಾಕೋ ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತೈತೆ, ಇರ್ರಿ ಇರ್ರಿ ಅಂತ ಹೇಳಿ ಇಷ್ಟೊಂದು ಕೇಳ್ಕೊಂಡ್ರು ಇರಲ್ಲ ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ಕೆಲಸ ಐತಿ, ಅಲ್ಲಿ ಮನೆ ಹತ್ರ ಹೋಗ್ಬೇಕು, ಅರ್ಥ ಮಾಡ್ಕೊ ಅಷ್ಟೇ. ಯಾಕೆ ಋತುವಕ್ಕ, ಯಾಕೆ ಯಾಕೋ ಸಿಟ್ಟಾಗಿದ್ದೀರಾ? ಅಲ್ಲ ನೋಡು ಇವಳೆ, ನಾನು ಇರು ಅಂತ ಹೇಳಿ ಹೇಳ್ತಾ ಇದ್ದೀನಿ, ಇಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ ಹೊರಡ್ತಾ ಇದ್ದಾರೆ. ಅಲ್ಲಿ ಮಾಡಿ ಇಡೋರಿಲ್ಲ, ಯಾರಿಲ್ಲ, ಅತ್ತೇನೂ ಇಲ್ಲೇ ಇದ್ದಾರೆ. ಅದಕ್ಕೆ ಏನು ಹೋಗೋದು ಬೇಡ, ಇನ್ನೇನು ಬೀಗ ಹಾಕೊಂಬಂದಿದ್ದೀರಲ್ಲ, ಇರ್ರಿ ಅಂತ ಹೇಳಿದ್ರೆ ಇಲ್ಲ ನಾನು ಹೋಗಬೇಕು ಅಂತ ಹೇಳ್ತವ್ರೆ. ಅದಕ್ಕೆ ಏನು ಇಕ್ಕವ್ರೆ ಏನೋ ಗೊತ್ತಿಲ್ಲ ಅಲ್ಲಿ ಗಂಟು. ಏನು ನಾನು ಊರಿಗೆ ಹೋಗಬೇಕು ಅಂತವ್ರೆ. ಇಲ್ಲಿ ಬಂದರೆ ಅವ್ರಿಗೇನೋ ಕಂಫರ್ಟಬಲ್ ಆಗಿರಲ್ವಂತೆ, ಎಲ್ಲಿಗೂ ಹೋಗೋಕ್ಕಾಗಲ್ವಂತೆ, ಅಲ್ಲೇ ಚೆನ್ನಾಗಂತೆ. ಏನಿದ್ರೆ ಬೇಡ ಅನ್ನುತ್ತಾ? ನಾನು ಇದೊಂದು ಸ್ವಲ್ಪ ಇರೋದಕ್ಕೋಸ್ಕರ ನಾನು ಇಲ್ಲಿರೋದು ಅಷ್ಟೇ. ಇಲ್ಲ ಅಂದಿದ್ರೆ ಯಾರು ಇರೋರು? ನಾನು ಇಲ್ಲಿ ಇರ್ತಾ ಇರಲಿಲ್ಲ. ನೀವು ನೋಡಿದ್ರೆ ಹಿಂಗೆ ಇದು ಮಾಡ್ತಾ ಇದ್ದೀರಾ, ಏನಂದ್ರೆ ಬೇಜಾರು ಮಾಡ್ತೀರಾ ನೀವು. ಏನಿಲ್ಲ ಋತು, ಅಲ್ಲಿ ಮನೇಲಿ ಇರಬೇಕು. ಯಾಕಂದರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು. ನೋಡೇ ಇದೆಯಾ, ನಮ್ಮ ಹಳೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೇ ಸ್ವಲ್ಪ ಬಟ್ಟೆ ಇದ್ದಾವೆ, ಬಟ್ಟೆ ತೊಳ್ಕೊಬೇಕು. ಯಾರು ಇಲ್ಲ ಇವಾಗೆಲ್ಲ, ಯಾರು ಮಾಡ್ಕೊಡೋರು ಇದ್ದಾರೆ ಹೇಳು? ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ಲ, ಅದಕ್ಕೆ. ಏನಿಲ್ವಾ, ಬಟ್ಟೆನ ತೊಗೊಂಬನ್ನಿ ಇಲ್ಲೇ ತೊಳೆಯೋಕ್ಕಾಗುತ್ತೆ ಅಂತ ಹೇಳಿದ್ರು ತರಲೇ ಇಲ್ಲ. ಬಟ್ಟೆ ತೊಗೊಂಬಂದಿದ್ರೆ ಇಲ್ಲೇ ತೊಳ್ಕೊಡೋದು ಅಮ್ಮ. ಅವ್ರು ಮಾತಾಡ್ಸೋದೇ ಇಲ್ಲ ಅಂತ ಅಂದಮೇಲೆ ಬಟ್ಟೆ ತೊಳ್ಕೊಡ್ತಾರ ಅವರು? ನಿಮ್ಮಮ್ಮ ಅವ್ರು ಮಾತಾಡಿಸ್ಲೇ ಇಲ್ಲಪ್ಪ. ಮೊನ್ನೆ ಬಂದೆ, ಊರಿಂದ ಬಂದೆ, ನೈಟ್ ಟೈಮು ಊಟ ಮಾಡು ಅಂತಲೂ ಹೇಳಲಿಲ್ಲ. ನೀನು ಬಂದು ಆವಾಗ ಊಟಕ್ಕೆ ಇಟ್ಕೊಟ್ಟಿದ್ದು. ಊಟ ಮಾಡು ಅಂತಲೂ ಹೇಳಲಿಲ್ಲ. ಇವರು ಹಂಗೇನೆ. ಇವತ್ತೇನು ಮಾತಾಡ್ಸಲ್ಲ, ಇವ ಅಕ್ಕ ಏನು ಮಾತಾಡ್ಸಲ್ಲ. ಮೊನ್ನೆ ಅದು ಅಂಗಡಿ ಆತನ ಲೆಕ್ಕಾಚಾರ ಮಾಡ್ತಿದ್ರು ಕಣಪ್ಪ. ನಿಮ್ಮ ಮಾಮ ಅದು ಆತ ಲೆಕ್ಕಾಚಾರ ಮಾಡ್ತಿತ್ತ. ಅದಕ್ಕೇನೆ ನಾನು ಬಿಡತ್ತ ಋತು ಇದ್ದಾಳಲ್ಲ ಅಂತೇಳಿ ಸುಮ್ಮನೆ ಅದು ನಾನೇನೋ ಮಾತಾಡ್ಕೊಂಡು ಹಿಂಗೆ ಏನೋ ಟೆನ್ಷನ್ ಆಗಿದ್ವಿ, ಹಿಂಗೇನೋ ಅಂಗಡಿದೆಲ್ಲ ಲೆಕ್ಕಾಚಾರ ಮಾಡ್ತಿತ್ತು, ಅದಕ್ಕೆ ಮಾತಾಡಿಸ್ಲಿಲ್ಲ ಕಣಪ್ಪ. ನೀನು ಏನು ತಪ್ಪಾಗಿ ತಿಳ್ಕೊಬೇಡ ಬಿಡು. ನಾವು ನೋಡಿಲ್ಲ ಎಲ್ಲ. ಮಾತಾಡಿಸ್ಲಿಲ್ಲ ಅಂತಂದರೆ ಅವ್ರಿಗೆ ಬೇಜಾರಾಗುತ್ತೆ. ಮಾತಾಡಿಸ್ಬೇಕು, ಬಂದಿದ್ದಾರೆ ಅಂತಂದರೆ ಮಾತಾಡಿಸ್ಬೇಕು. ಬಿಡು, ಬರ್ತಾರೆ ಹೋಗ್ತಾರೆ ಅಂತೇಳಿ ನಮ್ಮನ್ನ ಕೀಳಾಗಿ ನೋಡ್ತಾರೆ ಅಂತ ಅನಿಸುತ್ತೆ ಅವ್ರಿಗೆ. ನೀವು ಮಾತಾಡಿಸ್ಬೇಕು ಅವ್ರಿಗೆ. ಅಯ್ಯೋ, ಮಾತಾಡ್ಸೋಣ ಅಂದ್ಕೊಂಡೆ ಕಣಮ್ಮ. ಲೆಕ್ಕಾಚಾರ ಮಾಡೋ ಇದರಲ್ಲಿ ನಾನು ಸುಮ್ಮನೆ ಆಗ್ಬಿಟ್ಟೆ ಹೋಗತ್ಲಾಗಿ. ಬಿಡಪ್ಪ ಅತ್ತ ಬಿಡು, ಅದನ್ನೆಲ್ಲ ಏನು ಮನಸ್ಸನ್ನ ತಗೋ. ಅಲ್ಲ, ಅದನ್ನೇ ನಾನೇನು ಮನ್ಸಿಗೆ ತಗೊಂಡಿಲ್ಲ. ಊರಿಗೆ ಹೋಗ್ತೀನಿ ಅಂತಂದರೆ ಇರು ಅಂತವಳೆ. ಇರಪ್ಪತ್ತ, ಅಲ್ಲಿನ್ನೇನು ಮಾಡ್ತೀಯ? ನಿಮ್ಮಮ್ಮನ ಇಲ್ಲೇ ಇತ್ತ ಸುಮ್ಮನೆ ನೋಡ್ಕೊಂಡು ಇರು. ಅಲ್ಲಿನ್ನೇನು ಒಬ್ಬನೇ ಇನ್ನೇನು ಮಾಡ್ತೀಯ? ಬರ್ತೀನಿ ಋತು, ಬರ್ತೀನಿ. ಹೋಗ್ಬಿಟ್ಟು ಮನೆ ಕ್ಲೀನಿಂಗ್ ಮಾಡಿ ಎಲ್ಲ ಬರ್ತೀನಿ. ಎಲ್ಲ ಕ್ಲೀನಿಂಗ್ ಮಾಡೋದು ತುಂಬ ಐತೆ, ಅದಕ್ಕೋಸ್ಕರನ ಕ್ಲೀನ್ ಮಾಡಬೇಕಲ್ಲ. ನೀನು ಯಾವತ್ತು ಬಂದು ಅಲ್ಲಿದ್ದೀಯಾ? ಜಾಸ್ತಿ ದಿನ ಬರೀ ಇಲ್ಲೇ ಇರೋದೇ ಆಯಿತು. ಅದಕ್ಕೇ ಇನ್ನೇನು ಮಾಡೋದು, ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ. ಹಿಂಗೆ ಇರೋದಕ್ಕಾಗಿ ಪ್ರವಿ ಅವಳೇ, ನೀನು ಏನಾದರೂ ಬೇರೆ ಇದ್ದಿದ್ರೆ ಇಲ್ಲಿರೋಳ? ಹಿಂಗಿರೋದಕ್ಕಾಗಿ ಇಲ್ಲಿರೋದು ಅಷ್ಟೇ. ಇಲ್ಲ ಅಂತಂದರೆ ಇಲ್ಲೇನು ಇರ್ತಾ ಇರಲಿಲ್ಲ, ಅವಳ ಪಾಡಿಗೆ ಅವಳು ಇರ್ತಾ ಇದ್ಲು. ಹೋಗ್ಬಿಟ್ಟು ಬರ್ತೀನಿ, ಸಂಜೆ ಬರ್ತೀನಿ ಬಿಡು. ಹೋಗಿ ಬಿಡಕ್ಕ, ಹೋಗಿ ಬರ್ತಾರಂತೆ ಎಲ್ಲ. ಮನೆ ಕ್ಲೀನಿಂಗ್ ಮಾಡಿ ಬರ್ತೀನಿ ಅಂತ ಹೇಳ್ತೈತೆ. ಮನೆಯಾಗೆ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಎಲ್ಲ ಜಾಸ್ತಿ ಧೂಳಾದಂಗೆ ಆಗ್ಬಿಡುತ್ತೆ. ಅದಕ್ಕೆ ಬಿಡು, ಮನೆ ಕ್ಲೀನ್ ಮಾಡಿ ಬರುತ್ತಂತೆ.
ಅವರು ಇಲ್ಲಿರೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಕಣೆ. ಬರೀ ಅಲ್ಲೇ ಹೋಗ್ತಾರೆ. ಅದಕ್ಕೆ ನಾನು ಇಲ್ಲೇ ಇರಲಿಲ್ಲ ಅಂದರೆ ಅಲ್ಲಿಗೆ ಬರ್ತೀನಿ ಅಂತ ನಾನು. ಇವಾಗ ಇದೊಂದು ಸ್ವಲ್ಪ ಡೆಲಿವರಿ ಇರೋದಕ್ಕೋಸ್ಕರ ನಾನು ಇಲ್ಲಿರೋದು ಅಷ್ಟೇ. ಇಲ್ಲ ಅಂತಂದರೆ ನಾನು ಅಲ್ಲೇ ಇರ್ತಿದ್ದೆ. ಅವ್ರಿಗೇನು ಇಲ್ಲೇ ಇದ್ದಾಳೆ ಮದುವೆ ಆದಾಗಿಂದನೂ ಬರಲಿಲ್ಲ ಅನ್ನೋದೊಂದು ಬೇಜಾರು ಅವ್ರಿಗೆ. ಅದಕ್ಕೆ ಇಲ್ಲೇ ಇರ್ರಿ ಅಂದರೆ ಅಪ್ಪನೂ ಅಮ್ಮ ಏನೋ ಮಾತಾಡಿಸ್ಲಿಲ್ವಂತೆ ಮೊನ್ನೆ. ಅದಕ್ಕೇ ಸ್ವಲ್ಪ ಬೇಜಾರಾಗಿದ್ದಾರೆ. ನೋಡು ಮಕ್ಕ ನೋಡಿದ್ರು ಮಾತಾಡಿಸ್ಲಿಲ್ವಲ್ಲ, ಜಾಸ್ತಿ ಬರ್ತಾ ಹೋಗ್ತಾ ಇರೋದಕ್ಕೆ ಅಳಿನಾಗಿ ನಾನು. ಅದಕ್ಕೆ ನನಗೆ ಬೆಲೆ ಕೊಡೋದಿಲ್ಲ, ನಾನು ಮಾತಾಡಿಸ್ಲಿಲ್ಲ, ಅದಕ್ಕೆ ಮಾತಾಡಿಸ್ಲಿಲ್ವೇನೋ ಅಂತೇಳಿ ಅವರು ಸ್ವಲ್ಪ ಹಾಗೆ ಕಣೆ. ಸ್ವಲ್ಪದಕ್ಕೂ ಸಿಟ್ಟಾಗ್ತಾರೆ, ಏನೇನೋ ಯೋಚನೆ ಮಾಡ್ತಿರ್ತಾರೆ ಮನಸ್ಸಿನಾಗೆ. ಅದಕ್ಕೆ ನಾನು ಮಾತಾಡಿಸ್ಲಿಲ್ವೇನೋ, ನಾನು ಇಲ್ಲಿ ಜಾಸ್ತಿ ಬರೋದಕ್ಕೆ ಅಂತೇಳಿ ಏನೇನೋ ಯೋಚನೆ ಮಾಡ್ತಾರೆ. ಅವರು ಏನೋ ಕೆಲಸದ ಮೇಲೆ ಇದ್ರಲ್ಲ, ಮಾತಾಡಿಸಿಲ್ಲ ಅದಕ್ಕೆ ಅಂತೇಳಿ ಅವ್ರು ಹಂಗೆಲ್ಲ ತಿಳ್ಕೊಳ್ಳೋದಿಲ್ಲ. ಹಂಗೆ ತಿಳ್ಕೊಳ್ಳೋದಿಲ್ಲ ಅವರು. ಏನೇನೋ ತಿಳ್ಕೊಳ್ತಾರೆ. ರಾತ್ರಿಯಿಂದನೂ ಜಗಳ. ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡ, ಇಲ್ಲೇ ಇರೋ ನಾನು ಡೆಲಿವರಿ ಆಗೋವರೆಗೂ ಅಂತೇಳಿ ನಾನು ರಾತ್ರಿಯಿಂದಲೇ ಜಗಳ ಮಾಡ್ತಾ ಇದ್ದೀನಿ. ಆದರೆ ಕೇಳಂಗೆ ಇಲ್ಲ ಮನುಷ್ಯ. ಸ್ವಲ್ಪ ಹಠ ಜಾಸ್ತಿ. ನಾನು ಹೆಂಗೋ ಸ್ವಲ್ಪ ಪರವಾಗಿಲ್ಲಪ್ಪ, ಸುಮ್ಮನೆ ಆಗ್ಬಿಡ್ತೀನಿ. ನಾನೇ ಸ್ವಲ್ಪ ಸೋತು. ಇವ್ರು ಹಂಗಲ್ಲ, ಸ್ವಲ್ಪ ಹಠ ಜಾಸ್ತಿ. ಒಳ್ಳೆಯವರಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಸಿಟ್ಟು. ಬೇಡ ಮತ್ತ ಹೋಗ್ಲಿ. ನೆಲನ ಬತ್ತಾನ ಸುಮ್ಕಿರ್. ಹೋಗಿ ಎಲ್ಲ ಮನೆ ಕ್ಲೀನ್ ಮಾಡಿ ಬತ್ತೀನಿ ಅಂತ ಹೇಳೋಣಲ್ಲ, ಹೋಗಿ ಬತ್ತಾನ ಸುಮ್ಮನಿರತ್ತ. ಯಾಕೆ ನೀನು ಇದು ಮಾಡ್ಕೊಂತಿ, ಸುಮ್ಮನಿರು. ಅನ್ನೋದಿಟ್ಟು ಹಂಗೇನೆ ಒಂದಿಟ್ಟು ಸಿಡಕ್ಕೆ ಬುದ್ಧಿ ಜಾಸ್ತಿ ಒಂದು. ಒಂದಿಟ್ಟು ಸಿಟ್ಟಾಗೋದು ಜಾಸ್ತಿ, ಬೇಗ ಸಿಟ್ಟಾಗ್ಬಿಡ್ತಾನೆ. ಯಾರ ಮೇಲೆ ನಾನು ಬೇಗ ಸಿಟ್ಟಾಗ್ಬಿಡ್ತಾನೆ. ಸುಮ್ಕಿರತ್ತ. ಅವನೆಲ್ಲನ ಬತ್ತಾನೆ, ಮನೆಗೆ ಹೋಗಿ ಕ್ಲೀನ್ ಮಾಡಿ ಬತ್ತೀನಿ ಅಂತ ಹೇಳೋಣ. ರಾತ್ರಿಯಿಂದಲೂ ಜಗಳ ಮಾಡಿದ್ದೀನಿ. ಇರು 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 ಅಂತ ಹೇಳಿ ಇರಂಗೇ ಇಲ್ಲ ಕಣ ಸ್ನೇಹ. ಅಯ್ಯೋ ಇರ್ತಾರೆ ಬಿಡಿ ಅಕ್ಕ, ಡೆಲಿವರಿ ಆದರೆ ಅವರೇ ಬರ್ತಾರೆ ನೀನು ನೋಡೋದಕ್ಕೆ. ನಾನು ಇಲ್ಲಿರೋದಕ್ಕೆ ಸಿಟ್ಟು. ಇಲ್ಲಿ ಅಜ್ಜಿನೂ ಇರೋ ಅನ್ನುತ್ತೆ, ಅಮ್ಮನೂ ಇಲ್ಲೇ ಇರೋ ಅನ್ನುತ್ತೆ. ಅದಕ್ಕೇ ನಾನು ಇಲ್ಲಿರೋದ್ರಿಂದ ನೋಡಿ ಯಾವಾಗಿಂದಲೂ ಬಂದು ಇಲ್ಲೇ ಇದ್ದಾಳಲ್ಲ ಅಂತೇಳಿ, ಭಾಳ ದಿವಸ ಆಯ್ತಲ್ಲ ನಾನು ಇಲ್ಲಿಗೆ ಬಂದು. ಅದಕ್ಕೆ ನೋಡಪ್ಪ ಇಲ್ಲೇ ಇದ್ದಾಳೆ ಅಂತೇಳಿ ನಾನೊಂದು 9 ತಿಂಗಳವರೆಗೂ ಇರ್ತೀನಿ ಅಂತ ಹೇಳಿದ್ರೆ ಇವ್ರು ಕೇಳಲಿಲ್ಲ. ಬಿಡು ಇಲ್ಲೇ ಇರು ಅಂತ ಹೇಳಿದ್ರು. 9 ತಿಂಗಳವರೆಗೂ ಇರ್ಬೋದಾಗಿತ್ತು. ಬಿಡು ಇನ್ನೇನು 9 ತಿಂಗ್ಳಿಗೆ ಬೀಳುತ್ತಲ್ಲ, 9 ತಿಂಗ್ಳಿಗೆ ಬಿದ್ಮೇಲೆ ಇನ್ನೇನು ಡೆಲಿವರಿ ಆಗುತ್ತೆ. ಡೆಲಿವರಿ ಆದಮೇಲೆ ಒಂದು 5 ತಿಂಗಳವರೆಗೂ ಇದ್ದು ಆಮೇಲೆ ಬೇಕಾದರೆ ಹೋಗು, ಅವರು ಇರ್ತಾರಲ್ಲ, ಹೆಂಗೋ ಆಗುತ್ತೆ. ಅಯ್ಯೋ ಇವ್ರು ನಮ್ಮ ಅಜ್ಜಿನೂ ಇವರೆಲ್ಲ 9 ತಿಂಗಳವರೆಗೂ ಕಳಿಸಲ್ಲ ಅಂತಾರೆ. ಡೆಲಿವರಿ ಆಗ 9 ತಿಂಗಳ ನಾಮಕರಣ ಮುಗಿಸ್ಕೊಂಡು ಹೋಗ್ಮಂತೆ ನೀನು ಅಂತಾರೆ. ಇಬ್ಬರು ಮಕ್ಕಳು ಬೇರೆ ಅಲ್ಲ, ಅದಕ್ಕೆ ನಾನು ಇಲ್ಲಿರೋದಕ್ಕೂ ಅವರು ಸಹಿಸ್ಕೊಳ್ತಿಲ್ಲ. ಅಲ್ಲೇ ನೋಡ್ಕೊಂತಾರೆ, ಅಲ್ಲೇ ಬಾ ಅಮ್ಮ ಅಲ್ಲೇ ನೋಡ್ಕೊಂಬುತ್ತೆ, ನೀನು ಇಲ್ಲೇ ಇದೆಯಾ, ಯೋಸೊಂದು ದಿವಸ ಹತ್ತು ನಾನು ಹೆಂಗಿರೋಣ ಅಲ್ಲಿ ಒಬ್ಬನೇನೆ ಅಂತೇಳಿ ಬೇಜಾರು. ಅದಕ್ಕೆ ಬೇಜಾರು ಮಾಡ್ಕೊಂಡವ್ರು ಅವರು. ಅದಕ್ಕೆ ಅದೇ ಹೋಗ್ತಾರೆ ಬೇಜಾರು ಮಾಡ್ಕೊಂಡು. ಅದಕ್ಕೆ ರಾತ್ರಿಯಿಂದಲೂ ಜಗಳ ಮಾಡಿದ್ದೀನಿ. ಇರು ಅಂತೇಳಿ ಇರಂಗೆ ಇಲ್ಲ ಮಾರಾಯ. ಇವಾಗ ಇಂಥ ಸಮಯದಲ್ಲಿ ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರೋ ಋತುವಕ್ಕ. ನೀನು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡ. ಊಟ ಮಾಡಿಕೊಂಡು ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ನೀನು ಸುಮ್ಮನೆ ಟೆನ್ಷನ್ ತಗೊಂಡ್ರೆ ಇಲ್ಲದ್ದೆಲ್ಲನ ಪ್ರಾಬ್ಲಮ್ಗಳಾಗ್ತವೆ. ಇವಾಗ ಅವ್ರು ಬರ್ತಾರೆ, ಅವರೆಲ್ಲೂ ಹೋಗಲ್ಲ, ಅವ್ರು ಊರಿಗೆ ಹೋಗವ್ರೆ ಬರ್ತಾರೆ. ಟೆನ್ಷನ್ ತಗೋಬೇಡ. ನೋಡಿದ್ರಲ್ಲ ವೀಕ್ಷಕರೇ, ರಾತ್ರಿಯಿಂದ ಪ್ರವಿ ಅವ್ರನ್ನ ಇರ್ರಿ ಅಂತ ಹೇಳಿ ಎಷ್ಟು ಬಲವಂತ ಮಾಡಿದ್ರು ನನ್ನ ಬಿಟ್ಟು ಹೋಗ್ಬಿಟ್ರು. ಅವ್ರಿಗೆ ಯಾಕೋ ಇಲ್ಲಿರೋದಕ್ಕೆ ತುಂಬ ಬೇಜಾರು. ಯಾಕೋ ಒಂಥರ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳೆಲ್ಲನ. ಯಾಕೋ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಗೊತ್ತಾಗುತ್ತೆ ನೋಡಿದ್ರೆ. ಯಾಕಂದರೆ ನಾನು ತುಂಬ ದಿವಸ ಆಯ್ತಲ್ಲ ಬಂದು. ಅದಕ್ಕೆ ಇವಾಗ ಇಷ್ಟು ದಿವಸ ಇದ್ದೀನಿ, ಇವಾಗ ಹೋದರೆ ಏನಂತಾರೆ, ಇಷ್ಟು ದಿವಸ ಇದ್ದು ಇವಾಗ ಹೋಗೋಕ್ಕಾಗುತ್ತಾ ಹೇಳಿ ನೀವೇನೆ. ಅದಕ್ಕೆ ಅವ್ರಿಗೆ ಬೇಜಾರು. ಅವಳಲ್ಲೇ ಇದ್ದಾಳಲ್ಲಪ್ಪ ಯಾವಾಗಿಂದಲೂ ಅಂತೇಳಿ. ಅಲ್ಲಿ ಬೇರೆ ಊರಾಗ ಜನ ಬೇರೆ ಹೇಳ್ತಾ ಇರ್ತಾರೆ, ಅಯ್ಯೋ ಅಲ್ಲಿ ಯಾವಾಗ ಹೋಗಿದ್ದು ಋತು, ನೀನು ಬಂದಿಲ್ಲ ನೀನು ಹೆಂಡ್ತಿ ಇಲ್ಲಿಲ್ವೇ ಇಲ್ಲಪ್ಪ ಮದುವೆ ಆದಾಗಿಂದನೂ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಅರ್ಧ ಅಂತಾರೆ, ಅವ್ರು ಒಬ್ಬರೇ ಇರೋದಕ್ಕಲ್ಲಿ. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಯಾಕೋ ಹೋದ್ರು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.